ಸೊ ಗಾಯ್ಸ್ ಈಗ ಮ್ಯಾಟರ್ಗೆ ಬರೋದಪ್ಪ ಏನಪ್ಪ ಮ್ಯಾಟರ್ ಅಂತಂದ್ರೆ ಸೊ ಕನಸು ಕಾಣುವುದು ಸುಲಭ ಅದಕ್ಕಾಗಿ ಕಷ್ಟಪಡುವುದು ದೊಡ್ಡ ಕಷ್ಟ ಅಂತ ಹೇಳ್ಕೊಂಡೆ. ಈಗ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಸೊ ಡ್ರೀಮ್ಸ್ಗಳು ಇರ್ತಾವ. ಸೊ ಆ ಡ್ರೀಮ್ಸ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಹಿಂದೆ ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ನೀ ಕನಸು ಎಷ್ಟು ದಿನ ಕಾಣ್ತಿ? ಸೊ ಒಂದಿನ ಕಾಣ್ತಿ, 2 ದಿನ ಕಾಣ್ತಿ ಕಾಣ್ತಿ ಕನಸು. ಒಟ್ಟಿನಲ್ಲಿ ಕನಸು ಕಾಣ್ಕೊಂತ ಇರ್ತಿ. ಸೊ ಇಮೇಜಿನ್ ಮಾಡ್ಕೊಂತ ಇರ್ತಿ. ಸೊ ಡ್ರೀಮ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನೀ ಕನಸು ಕಾಣ್ತಿ, ಕನಸು ಕಂಡಂಗೆ ಮಾಡ್ಬೇಕಂದ್ರೆ ಹಿಂದೆ ಎಷ್ಟು ಶ್ರಮ ಐತಿ ಅನ್ನೋದು ನೀ ಮೊದಲು ತಿಳ್ಕೊಬೇಕು. ಮೊದಲನೇ ಪಾಯಿಂಟ್ ಅದೇ. ಈಗ ಇನ್ನೊಬ್ಬ ಕಾರ್ ಬೈ ಮಾಡೋದು, ಇನ್ನೊಬ್ಬ ಬೈಕ್ ಬೈ ಮಾಡೋದು ಸೊ ನೋಡ್ತಿ ಸುಲಭ ಅಂತ ಅನ್ಕೊಂಡ್ಬಿಡ್ತೀನಿ. ಸೊ ಒಂದನ್ನು ಕಷ್ಟ ಬಿದ್ದು ಬೈ ಮಾಡೋದು ಭಾಳ ಮುಖ್ಯ ಐತಿ. ಸೊ ಕನಸು ಕಾಣ್ರಿ ಬೇಡ ಅನ್ನಂಗಿಲ್ಲ, ಸೊ ಮಾತಾಡ್ರಿ ಬೇಡ ಅನ್ನಂಗಿಲ್ಲ, ಅದ್ರ ತಕ್ಕಂಗೆ ನಡ್ಕೊರಿ. ಸೊ ಸಿಂಪಲಾಗಿ ಹೇಳ್ತೀನಿ ನಾನು ಏನಪ್ಪ ಅಂದ್ರೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ. ಗೈಸ್ ಬನ್ನಿ ಗೈಸ್ ನೋಡೋಣ. ಸೊ ಗೈಸ್ ಇವತ್ತು ಮನೆಯಿಂದ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಡ್ಯೂಟಿ ಸೊ ರಜಾ ಆಗದ, ಸೊ ಶೂಟಿ ಮಾಡೀನಿ. ಸೊ ಕೆಲಸ ಆಗುತ್ತೆ. ಸೊ ಗೈಸ್ ಇವತ್ತು ಸೊ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ಕೋಬೋದು ಈ ಮನೆಯಲ್ಲಿ ನಿಂತು ಸೊ ಅಂದರು ಹಿತ್ತಲಲ್ಲಿ ನಿಂತು ಸೊ ವಿಡಿಯೋ ಮಾಡತ್ತೀನಿ. ಸೊ ಗೈಸ್ ಇವತ್ತು ಮ್ಯಾಟ್ರ್ ಏನಪ್ಪ, ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತಂದ್ರೆ ಸೊ ಗಾಯ್ಸ್ ಇವತ್ತಿನ ಏನಪ್ಪ ಕಂಟೆಂಟ್ ಅಂತಂದ್ರೆ ಸೊ ಕನಸು ಕಾಣುವುದು ಸುಲಭ ಅದಕ್ಕಾಗಿ ಕಷ್ಟಪಟ್ಟು ದುಡಿಯೋದು ಕಷ್ಟ. ಓಕೆ ಗೊತ್ತಾಯ್ತಾ? ಸೊ ಇದೇ ಇವತ್ತಿನ ಕಂಟೆಂಟ್. ಸೊ ಸೀದಾ ಜಾಸ್ತಿ ಮಾತಾಡೋಣ. ಸೊ ಸೀದಾ ಮ್ಯಾಟರ್ಗೆ ಬರೋಣ ಬನ್ನಿ ಗೈಸ್. ಸೊ ಗೈಸ್ ನಮ್ಮ ಹಿತ್ತಲಲ್ಲಿ ನಿಂತು ಸೊ ನಮ್ದು ಹಳ್ಳಿ ನೇಚರ್ ಹಳ್ಳಿ ನೇಪರ್ ಬ್ಯೂಟಿಫುಲ್ ನೇಚರ್ ನಮ್ದು ನೋಡ್ರಿ ಇಲ್ಲಿ. ಸೊ ಹಿತ್ಲಾಗ ನಿಂತು ನೇಚರ್ ಬಿಡಿ ಏನು ದೊಡ್ಡ ನೇಚರ್ ಹಿತ್ಲಾಗ ನಿಂತಾನೆ. ಸೊ ಹಂಗೆ ತೋರಿಸ್ತೀನಿ ನೋಡಿ ನಿಮ್ಗೆ. ನಮ್ಮ ಹಿತ್ಲಲ್ಲಿ ನಿಂತು ವಿಡಿಯೋ ಮಾಡತ್ತೀನಿ. ಸೊ ಆ ಗಿಡ ಗಾಳಿ ಸೊ ಹೆಂಗೆ ಮಸ್ತ್ ಪೀಸಾಗಿ ತಂಪೈತಿ. ಸೊ ಕೋಲ್ಡ್ ಐತಿ. ಸೊ ಹೆಂಗೈತಿ ನೋಡಿ. ಸೊ ನೋಡ್ರಿ ಅದನ್ನು ಹೆಂಗೈತಿ. ಸೊ ನೋಡ್ರಿ ಒಂದು ಗಿಡ ಅಳ್ಳಾಡತ್ತೆ. ಸೊ ಗಾಳಿ ಐತಿ. ಸೊ ಹೆಂಗೆ ನೇಚರ್ ಹೆಂಗೈತಿ ನೋಡ್ಕೊಳ್ಳಿ. ಸೊ ನೋಡ್ರಿ ಹಂಗೆ ಸಿಂಪಲ್ ಚೊಕ್ಕ ಹಸಿರು ಐತಿ. ಸೊ ಹಿತ್ಲಾಗಿಲ್ಲೇ ಚೊಕ್ಕ ಹಸಿರು ಮುಂದೆ ಗಿಡ ಕಾಣತ್ತಲ್ಲ. ಸೊ ಅದು ಹೆಂಗೆ ಹಾರಾಡತ್ತೆ ನೋಡ್ರಿ. ಸೊ ಇಲ್ಲೇ ಸೊ ಚೊಕ್ಕ ನೇಚರ್ ಫುಲ್ ತಂಪು ಕೋಲ್ಡಾಗಿರುತ್ತೆ. ಹೆವಿ ಗಾಳಿ ಬಂತಂದ್ರೆ ನೋಡಿ ಗಾಳಿ ಬಿಡ್ಸಿ ಈಗ. ಸೊ ಹೆವಿ ಮಸ್ತ್ ಮಜಾ ಮಾಡಿರಿ. ಸೊ ಗಾಯ್ಸ್ ಈಗ ಮ್ಯಾಟರ್ಗೆ ಬರೋದಪ್ಪ ಏನಪ್ಪ ಮ್ಯಾಟರ್ ಅಂತಂದ್ರೆ ಸೊ ಕನಸು ಕಾಣುವುದು ಸುಲಭ ಅದಕ್ಕಾಗಿ ಕಷ್ಟಪಡುವುದು ದೊಡ್ಡ ಕಷ್ಟ ಅಂತೇಳಿ ಕಂಟೆಂಟ್. ಸೊ ಏನಪ್ಪ ಇದ್ರ ಮ್ಯಾಟರ್ ಬರ್ತದಂದ್ರೆ ಇದರ ಪಾಯಿಂಟ್ಸ್ ಏನಪ್ಪ ಅಂತಂತಂದ್ರೆ ಈಗ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಸೊ ಡ್ರೀಮ್ಸ್ಗಳು ಇರ್ತಾವೆ. ಸೊ ಆ ಡ್ರೀಮ್ಸ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಹಿಂದೆ ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಡ್ರೀಮ್ಸ್ ಇರ್ತಾವೆ, ಸೊ ಕನಸುಗಳು ಇರ್ತಾವೆ. ಸೊ ಡ್ರೀಮ್ಸ್ ಹೆವಿ ಇರ್ತಾವೆ. ಸೊ ನಾ BMW ತೊಗೋಬೇಕು, ಸೊ ಒಡಿಸಾ ತೊಗೋಬೇಕು, ಫಾರ್ಚುನರ್ ತೊಗೋಬೇಕು. ಸೊ ಈ ಡ್ರೀಮ್ಸ್ ಅಂತ ಇಟ್ಕೊಳ್ಳಿ. ಸೊ ನಮಗೂ ಅದಾವೆ ನಿಮಗೂ ಇರ್ತಾವೆ ಅಂತ ಇಟ್ಕೊಳ್ಳಿ. ಆ ಡ್ರೀಮ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಕನಸುಗಳು ಕಂಡಂಗೆ ಕಂಪ್ಲೀಟ್ ಮಾಡ್ಬೇಕಂದ್ರೆ ಹಿಂದೆ ಎಷ್ಟು ಕಷ್ಟ ಇರ್ತೈತೆ ಅಂತ ಗೊತ್ತಾ? ಸೊ ಕಷ್ಟ ಅನುಭವಿಸ್ತಾರಿಗೆ ಗೊತ್ತು. ಸೊ ಆ ಕಷ್ಟ ಅನುಭವಿಸ್ತಾರಿಗೆ ಮಾತ್ರ ಗೊತ್ತಾಗಿರುತ್ತೆ. ಸೊ ಇನ್ನು ಉಳ್ಕಿದಾರೆ ಹೆಂಗಪ್ಪ ಅಂದ್ರೆ ಸೊ ಡ್ರೀಮ್ಸ್ಗಳು ಅವನದು ಫಾರ್ಚುನರ್ ಐತಿ, ಸೊ BMW ಐತಿ ಅನ್ಕೋಬೋದು. ಸೊ ಅದ್ರ ಹಿಂದೆ ಶ್ರಮ ಎಷ್ಟು ಪಟ್ಟಿರ್ತಾರೆ. ಸೊ ಅದ್ರ ಕಷ್ಟ ಅದ್ರ ನೋವು ಎಲ್ಲ ಅವ್ರಿಗೆ ಗೊತ್ತು. ಸೊ ಕನಸು ಕಾಣೋದು ಸುಲಭ. ಸೊ ಅವ ಹಂಗೆ ತಾನು ಸೊ ನಾನು ಹಂಗೆ ತರ್ಬೇಕು ಅಂತ ಹಿಂಗೆ ಇಮ್ಯಾಜಿನ್ ಮಾಡಿಕೊಂಡು ಕನಸು ಕಾಣೋದು ಹಿಂಗೆ ಅಂತೇಳಿ. ಸೊ ಕನಸು ಕಾಣೋದು ಅದಕ್ಕೇನು ಖರ್ಚಿಲ್ಲ ವೆಚ್ಚಿಲ್ಲ. ಸೊ ಕನಸು ಕಾಣ್ತಿ. ಸೊ ಅದ್ರ ಹಿಂದೆ ಅದನ್ನು ಕನಸು ಕಂಡಂಗೆ ನನಸು ಮಾಡ್ಬೇಕಂತಂದ್ರೆ ಸೊ ಹಿಂದೆ ಎಷ್ಟು ಶ್ರಮ ಇರ್ತೈತಂದ್ರೆ ಅದನ್ನು ಅನುಭವಿಸ್ತಾರಿಗೆ ಗೊತ್ತು. ಸೊ ಕಷ್ಟಪಟ್ಟವ್ರಿಗೆ ಗೊತ್ತು. ಓಕೆನಾ? ಸೊ ಕನಸು ಕಾಣೋದು ಸುಲಭ, ಎಲ್ಲನೂ ಕನಸು ಕಾಣೋದು ಸುಲಭ, ಅದ್ರ ಕಷ್ಟ ಇರುತ್ತೆ. ಓಕೆನಾ? ಸೊ ನೀ ಕನಸು ಎಷ್ಟು ದಿನ ಕಾಣ್ತಿ? ಸೊ ಒಂದಿನ ಕಾಣ್ತಿ, 2 ದಿನ ಕಾಣ್ತಿ ಕನಸು. ಒಟ್ಟಿನಲ್ಲಿ ಕನಸು ಕಾಣ್ಕೊಂತ ಇರ್ತಿ. ಸೊ ಇಮೇಜಿನ್ ಮಾಡ್ಕೊಂತ ಇರ್ತಿ. ಸೊ ಡ್ರೀಮ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕನಸನ್ನೇ ಕಂಪ್ಲೀಟ್ ಮಾಡ್ಬೋದು. ನೀನು 108 ಕೋಟಿಗಟ್ಟಲೆ ಕಂಪ್ಲೀಟ್ ಮಾಡ್ಬೋದು ಕನಸು. ಸೊ ಡ್ರೀಮ್ಸ್ ಏನೇನೋ ಕನಸು ಇಟ್ಕೊಂಡಿರ್ತಿ. ಆ ಕನಸುಗಳ್ನ ಇಮ್ಯಾಜಿನ್ ಮಾಡೋಕ್ಕಿಂತ ಕನಸುಗಳ್ನ ಕಾಣೋದಕ್ಕಿಂತ ಸೊ ಸುಲಭ ಕನಸು ಕಾಣೋದು. ಅದ್ರಂಗೆ ಅದನ್ನು ನನಸು ಮಾಡಿ ಸೊ ಪುನಃ ಡ್ರೀಮ್ಸ್ ಕಂಪ್ಲೀಟ್ ಮಾಡೋದು ವಜ್ ಐತಿ. ಹಿಂದೆ ಶ್ರಮ ಐತಿ, ಹಿಂದೆ ಕಷ್ಟ ಐತಿ, ಅದನ್ನು ಯಾರು ನೋಡೋಂಗಿಲ್ಲ.
ಓ ಅವ್ನು BMW ತಾನ. ಸೊ ನಾಳೆ ನಾನು ತರ್ಬೇಕು ಅದನ್ನು ಮತ್ತು ಡ್ರೀಮ್ ನಂದು ಅದ. ಸೊ ನಾನು ತರ್ಬೇಕು ಪೀಸಾಗಿ ತಂದು ನಾವು ಹಚ್ಬೇಕು. ಮಾತಾಡೋಕೆ ಸುಲಭ, ಸೊ ಕನಸು ಕಾಣೋದು ಸುಲಭ. ಅದ್ರ ಹಿಂದೆ ಎಷ್ಟು ಶ್ರಮ ಐತಿ, ಸೊ ಅದ್ರ ಹಿಂದೆ ಎಷ್ಟು ಕಷ್ಟ ಐತಿ, ಏನೇನು ಎಷ್ಟೆಷ್ಟು ಬಿಲ್ಡ್ ಮಾಡ್ಬೇಕು. ಸೊ ಅಂದ್ರೆ ಕಷ್ಟ ಎಷ್ಟೈತೆ ಅನ್ನೋದು ಕಷ್ಟಪಟ್ಟವ್ರಿಗೆ ಗೊತ್ತ. ಓಕೆನಾ. ಸೊ ಹಂಗೆ ಅಷ್ಟು ಕನಸು ಕಾಣಿ ನೀ ಎವ್ರಿ ಒನ್ ಕನಸು ಕಾಣೋದು ಈಜಿನ. ಓಕೆ, ಬಟ್ ಅದ್ರ ಹಿಂದೆ ಅದ್ರ ಶ್ರಮ ಪಟ್ಟು ಅದನ್ನು ಕಷ್ಟಪಟ್ಟು ತಗೋದು ದೊಡ್ಡದು. ಇದು ಗೊತ್ತಿರ್ಬೇಕು ಮೇನ್. ಅದ್ರ ಹಿಂದೆ ಎಷ್ಟು ಕಷ್ಟ ಐತಪ್ಪ, ಅಷ್ಟು ದೊಡ್ಡದು ತೊಗೋಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಪಡ್ಬೇಕಪ್ಪ ನಾವು. ಸೊ ಓಕೆ, ಇದಿರ್ಬೇಕು ಮೈಂಡ್. ಸೊ ಮೈಂಡ್ನಾಗ ಇದಿದ್ರೆ ಗೊತ್ತಾಗತ್ತೆ. ಸೊ ದೊಡ್ಡದಾರಿಗೆ ಗೊತ್ತು, ಸೊ ಕಷ್ಟ ಬಿದ್ದಾರಿಗೆ ಗೊತ್ತು, ಕಷ್ಟಪಟ್ಟವರಿಗೆ ಗೊತ್ತು. ಓಕೆನಾ. ಕಷ್ಟಪಟ್ಟವ್ರಿಗೆ ಗೊತ್ತಿರ್ತದೆ ಡ್ರೀಮ್ಸು ಸುಲಭ ಕನಸು ಕಾಣೋದು. ಸೊ ಅದನ್ನ ತರೋದು ದೊಡ್ಡದೈತಲ್ಲಪ್ಪ, ಇಷ್ಟು ಕಷ್ಟ ಐತಲ್ಲಪ್ಪ ಅಂತೇಳಿ ಗೊತ್ತಾಗೋದು. ಈ ಆಲ್ತು ಪಲ್ತು ಇರ್ತಾವಲ್ಲ ಅವು ಗೊತ್ತಾಗಂಗಿಲ್ಲ. ಸೊ ಶ್ರಮ ಎಷ್ಟೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಸುಮ್ಮನೆ ಇಮ್ಯಾಜ್ ಮಾಡೋದು, ಕನಸು ಕಾಣೋದು, ಕನಸು ಕಾಣ್ಕೊಂಡ್ರೆ ಹೋಗ್ಬಿಡು, ಇಷ್ಟೇ ಸಿಂಪಲ್. ಸೊ ನೀ ಕನಸು ಕಾಣ್ತಿ, ಕನಸು ಕಂಡಂಗೆ ಮಾಡ್ಬೇಕಂದ್ರೆ ಹಿಂದೆ ಎಷ್ಟು ಶ್ರಮ ಐತಿ ಅನ್ನೋದು ನೀ ಮೊದಲು ತಿಳ್ಕೊಬೇಕು. ಮೊದಲನೇ ಪಾಯಿಂಟ್ ಅದೇ. ಸೊ ಹಿಂದೆ ಕನಸು ಕಾಣ್ತೀನಿ ಎವ್ರಿ ಒನ್ ಇದ್ರಾಗತ್ತು. ಸೊ ಒಂದು ಕಾರ್ ಬೈ ಮಾಡೋದಾಗಲಿ, ಒಂದು ಬೈಕ್ ಬೈ ಮಾಡೋದಾಗಲಿ, ಸೊ ಒಂದು ತರೋದು ಅದನ್ನು ಕಷ್ಟಪಟ್ಟು ದುಡಿದು ತಂದು ಅದನ್ನು ತರೋದು ಭಾಳ ವಜ್ಜೈತಿ. ಸೊ ಹಿಂದೆ ಶ್ರಮ ಐತಿ. ಆದರೆ ಇದು ಏನು ಮೈಂಡ್ನಾಗ ತಲೆ ಓಡಿಸ್ತಿಲ್ಲ ಸುಲಭ ಅಂತೇಳಿ. ಸೊ ಕನಸ್ನ್ಯಾಗ ಸುಲಭ ಅದೇನದ ನಾವು ತರ್ಬೋದು, ಏನು ನಾಳೆ ತರ್ಬೋದು ಹಿಂಗಂತಾರಲ್ಲ. ಅವ್ರಿಗೆ ಕಷ್ಟ ಗೊತ್ತಿರೋಂಗಿಲ್ಲ. ಆದ್ರೆ ಅವ್ನು ನಾಳೆ ತರ್ಬೋದು ನಾವು ಅದನ್ನು. ಅದೇನು ದೊಡ್ಡದು ನಮಗೆ. ಕನಸು ಕಂಡಿರ್ತಾರಲ್ಲ, ಕನಸು ಕಾಣೋ ರೂಪ್ನ್ಯಾಗ ಆದ್ರೆ ಅವ್ನು ನಾಳೆ ತರ್ಬೋದು ಅದನ್ನು. ಅದೇನು ದೊಡ್ಡದು ನಮ್ಗೆ. ಹಿಂಗೆ ಮಾತಾಡ್ತಾರೆ. ಸೊ ಅದ್ರ ಹಿಂದೆ ಕನಸು ಕಂಡಂಗೆ ಮಾತಾಡ್ದಂಗೆ ಬಾಯ್ಲೆ ಯಾವುದು ಮಾಡೋಕ್ಕಾಗಲ್ಲ. ಸೊ ಮಾಡಿ ತೋರಿಸ್ದಾಗ ಮಾಡ್ದಂಗೆ. ಸೊ ಇನ್ನೊಂದು ಏನಪ್ಪ ಅಂದ್ರೆ ಬಾಯ್ಲೆ ಹೇಳ್ದಂಗೆ ದೊಡ್ಡ ದೊಡ್ಡ ಮಾತು. ಸೊ ತಲೆಯಾಗ ವಿಚಾರ ಮಾಡಿ ದೊಡ್ಡ ದೊಡ್ಡ ಡ್ರೀಮ್ಸ್ ಕನಸುಗಳ್ನ ಕಂಡಂಗೆ ಕನಸು ಕಾಣೋದು ಮಾತಾಡೋದು ಎಲ್ಲ ಸುಲಭ. ಆದರೆ ಅದಕ್ಕಾಗಿ ಕಷ್ಟಪಟ್ಟು ತಗೋದು, ಕಷ್ಟಪಡೋದು ದೊಡ್ಡದು. ಅದು ಹಿಂದೆ ಯಾರಿಗೆ ಗೊತ್ತಿರುತ್ತೋ ಅವ್ರು ಕಷ್ಟಪಟ್ಟವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ. ಸೊ ಅದು ಕಷ್ಟಪಟ್ಟವ್ರಿಗೆ ಗೊತ್ತು, ಕಷ್ಟಬಿದ್ದವ್ರಿಗೆ ಗೊತ್ತು, ಅಷ್ಟೇ ಸಿಂಪಲ್. ಈಗ ಇನ್ನೊಬ್ಬ ಕಾರ್ ಬೈ ಮಾಡೋದು, ಇನ್ನೊಬ್ಬ ಬೈಕ್ ಬೈ ಮಾಡೋದು, ಸೊ ನೋಡ್ತೀವಿ ಸುಲಭ ಅಂತ ಅಂದ್ಕೊಂಡ್ಬಿಡ್ತೀನಿ. ಅವ್ರು ಅದಕ್ಕಾಗಿ ಅದನ್ನು ಕನಸು ಕಂಡುಕೊಂಡಿರ್ತಾರೆ. ಕನಸು ಕಂಡುಕೊಂಡು ಸೊ ಅದನ್ನು ಕನಸಾಗಿ ಉಳಿಸಲು ಸೊ ನನಸಾಗಕ್ಕೆ ಏನಾದರೂ ಕಷ್ಟ ಬಿದ್ದು ಅದರಿಂದ ಶ್ರಮಪಟ್ಟು ತೊಗೊಂಡಿರ್ತಾರೆ. ಆದ್ರೆ ನಿನಗೇನು ಅನಿಸ್ತೈತಿ, ಸೊ ನೀ ಇಮ್ಯಾಜಿನ್ ನೀನು ಮಾಡಿರ್ತೀಯ, ಅವರು ಮಾಡಿರ್ತಾರೆ. ಸೊ ಪ್ಲಸ್ ಅವ್ರಿಗೆ ನಿನಗೆ ಏನು ಫರಕಪ್ಪ ಅಂತಂದ್ರೆ ಅವ್ರಿಗೆ ಕನಸು ಕಂಡು ಸೊ ಅದಕ್ಕೆ ಎಷ್ಟು ಶ್ರಮ ಹಾಕಿ ಅದನ್ನ ತೊಗೋಬೇಕಲ್ಲ ಅಂತ ತೊಗೊಂಡಿರ್ತಾರೆ. ಸೊ ಬೈ ಮಾಡಿರ್ತಾರೆ, ಅದು ಬೇರೆ. ಸೊ ನೀನು ಕನಸು ಕಾಣ್ಕೊಂತ ಅದನ್ನೇ ನಾಳೆ ತಂದ್ರೆ ಆತು ಅಂತ ಎಷ್ಟು ಸುಲಭವಾಗಿ ಮಾತಾಡ್ತಿಲ್ಲ, ಎಷ್ಟು ಸುಲಭವಾಗಿ ಕನಸು ಕಾಣ್ಕೋತಿಯಲ್ಲ, ಉಪಯೋಗ ಅಲ್ಲ. ಸೊ ಉಪಯೋಗ ಅಲ್ಲ. ಕನಸು ಕಾಣೋದು ಸುಲಭ, ಮಾತಾಡೋದು ಸುಲಭ. ಮಾತಾಡ್ದಂಗೆ ಕನಸು ಕಂಡಂಗೆ ಮಾಡೋದು ವಜ್ಜೈತಿ ಗೈಸ್, ವಜ್ಜೈತಿ. ಅದ್ರ ಸಂಬಂಧ ಸ್ವಲ್ಪ ನೋಡಿ ಮಾಡಿ. ಸೊ ಕನಸು ಕಾಣಿ ಅಂತ ಹೇಳಂಗಿಲ್ಲ, ಕನಸು ಏನು ಕಾಣ್ತಿಲ್ಲ ಅದನ್ನ ತರಬೇಕು. ಕನಸು ಏನು ಕಾಣ್ತಿಲ್ಲ ಅದನ್ನು ತರ್ಬೇಕು. ಹಂಗೇನಾದರೂ ದಮ್ ಇಟ್ಕೊ, ಬೇಡ ಅನ್ನಂಗಿಲ್ಲ. ಸೊ ಹಂಗೇನಾದರೂ ದಮ್ ಇಟ್ಕೊಳ್ಳಿ ಗೈಸ್. ಸೊ ಕನಸು ಕಾಣೋದು ಎಲ್ಲರಿಗೂ ಸುಲಭ. ಅದಕ್ಕೆ ಖರ್ಚಿಲ್ಲ, ವೆಚ್ಚಿಲ್ಲ, ಏನಾದರೂ ರೊಕ್ಕ ಕೊಟ್ಟು ಕನಸು ಕಾಣೋಂಗಿಲ್ಲ, ಏನಿಲ್ಲ. ಸೊ ಬೈ ಮಾಡೋ ಕನಸು ಕಾಣೋದಕ್ಕೆ ಖರ್ಚೇ ಇಲ್ಲ. ಸುಲಭವಾಗಿ ಕಾಣ್ತಿ, ಸುಲಭವಾಗಿ ಮಾತಾಡೋದಕ್ಕೂ ಖರ್ಚಿಲ್ಲ, ಸುಲಭವಾಗಿ ಓದಿರ್ಬಿಡ್ತಿ, ಸುಲಭವಾಗಿ ಮಾತಾಡ್ಬಿಡ್ತಿ. ಸೊ ಅದಕ್ಕೆ ಹಿಂದೆ ಶ್ರಮಪಟ್ಟು ತರೋದು ಅಷ್ಟು ಕಷ್ಟ ಐತಲ್ಲ. ಸೊ ಕಷ್ಟಪಟ್ಟವರಿಗೆ ಗೊತ್ತಿರುತ್ತೆ. ಸೊ ಅವ್ರು ನೋಡ್ತಾ ಇರೋರು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಕಷ್ಟಪಡೋರಿಗೆ ತಿಳಿಸೋದೇನಪ್ಪ ಅಂದ್ರೆ ಸೊ ಕನಸು ಕಾಣೋದು ಸುಲಭ ಬರ್ತೈತಿ, ಸೊ ಮಾತಾಡೋದು ಸುಲಭ ಬರ್ತೈತಿ. ಅದಕ್ಕಾಗಿ ದುಡಿದು ಕಷ್ಟಪಟ್ಟು ತಗೋದು ವಜ್ಜಿರ್ತೈತಿ. ಅದ್ರ ಸಂಬಂಧ ಸೊ ಮೊದಲು ಶ್ರಮ ಪಡ್ರಿ, ಸೊ ಕಷ್ಟ ಬೀಳಿ. ಸೊ ಆಮೇಲೆ ತಾನಾಗಿ ಬರುತ್ತೆ, ಏನಾದರೂ ಎವ್ರಿ ಒನ್ ಬರುತ್ತೆ. ಕಷ್ಟ ಬೀಳ್ಬೇಕು ಅಷ್ಟೇ, ಸಿಂಪಲ್ ಹೇಳಾಕತ್ತದ. ಇದೇ ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮ್ಗೆ. ಸೊ ಕನಸು ಕಾಣೋದು ಸುಲಭ, ಸೊ ಅದನ್ನ ತರೋದು ದೊಡ್ಡದ. ಹಿಂದೆ ಅದಕ್ಕಾಗಿ ದುಡಿದು ಶ್ರಮ ಪಟ್ಟವರು ಕಷ್ಟ ಬೀಳಿ ಅಷ್ಟೇ, ಸಿಂಪಲ್ ಎಕ್ಸಾಂಪಲ್. ಸೊ ಒಂದನ್ನು ಕಷ್ಟ ಬಿದ್ದು ಬೈ ಮಾಡೋದು ಭಾಳ ಮುಖ್ಯ ಐತಿ. ಸೊ ಕನಸು ಕಾಣ್ರಿ ಬೇಡ ಅನ್ನಂಗಿಲ್ಲ, ಸೊ ಮಾತಾಡ್ರಿ ಬೇಡ ಅನ್ನಂಗಿಲ್ಲ, ಅದ್ರ ತಕ್ಕಂಗೆ ನಡ್ಕೊರಿ. ಸೊ ಸಿಂಪಲಾಗಿ ಹೇಳ್ತೀನಿ ನಾನು. ಏನಪ್ಪ ಅಂದ್ರೆ
ಕನಸು ಕಾಣೋದು ಸುಲಭ, ಮಾತಾಡೋದು ಸುಲಭ. ಅದರ ಬಗ್ಗೆ ಹಿಂದೆ ಶ್ರಮ ಐತಿ, ಅದನ್ನು ತಿಳ್ಕೊಂಡು ನೋಡಿಕೊಂಡು ಮಾತಾಡಿ ಕನಸು ಕಾಣಿ. ಸೊ ಏನು ಕನಸಾಗಂತಿರಲ್ಲ ಅದನ್ನ ತಗೋಷ್ಟು ದಮ್ ಇಟ್ಕೊಳ್ಳಿ. ಸೊ ಸಾಕು, ಅಷ್ಟು ಸಿಂಪಲ್ ಹೇಳೋದು. ಸೊ ಸಿಂಪಲ್ ಎಕ್ಸಾಂಪಲ್ಸು ಕೊಟ್ಬಿಟ್ಟಿನಿ. ಸೊ ಎಕ್ಸಾಂಪಲ್ಲು ಹೇಳ್ಬಿಟ್ಟಿನಿ, ಓಕೆನಾ. ಸೊ ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ನೋಡಿ ಹೇಗೆ ಅನ್ನಿಸ್ತು ಏನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಲಾಗ್ ಎಂಡ್ ಮಾಡೋ ಮುಂಚೆ ಸೊ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳೀನಿ, ಸೊ ಸಿಂಪಲಾಗಿ ಹೇಳ್ಬಿಟ್ಟಿನಿ, ಸೊ ಸಿಂಪಲಾಗಿ ಬ್ಲಾಗ್ ಮಾಡೀನಿ. ಸೊ ನಾನು ಎಲ್ಲ ಬ್ಲಾಗ್ಗಳಿಗೂ ಹೇಳ್ತೀನಿ. ಸೊ ಸಿಂಪಲ್ ರಿಯಾಲಿಟಿ ಬ್ಲಾಗ್ಸ್ ಇರ್ತಾವೆ ನಾನು. ಸೊ ಸಿಂಪಲ್ ಆಗಿ ತಿಳ್ಕೊಂಬಿಡಿ. ಸೊ ಒಂದೊಂದು ಮಾತಿನಾಗ ಪಾಯಿಂಟ್ಸ್ ಇರ್ತಾವೆ, ನೋಡಿಕೊಂಡು ಸೊ ವಿಚಾರ ಮಾಡಿ ಗೈಸ್. ಪಟ್ನೆ ಹೋಗ್ಬಿಡ್ತದೆ ನಾ ಮಾತಾಡೋ ಹೊತ್ತಿನಾಗ, ಪಟ್ನೆ ಸೊ ಅದ್ರ ಪಾಯಿಂಟ್ ಹಾರಿ ಹೋಗ್ಬಿಡ್ತೈತಿ. ಸೊ ನೋಡ್ಕೊಂಡು ನೋಡಿ, ಓಕೆನಾ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗ್. ಸೊ ಪೀಸಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಪೀಸಾಗಿ ಎಕ್ಸಾಂಪಲ್ ಕೊಟ್ಟೀನಿ. ಅರ್ಥ ಆಗ್ಯದ ಅನ್ಸುತ್ತಾ ಎಲ್ಲರಿಗೂ. ಸೊ ಅರ್ಥ ಆಗಿದ್ರೆ ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು, ಏನು ತಪ್ಪು ಏನು ಸರಿ ಎಲ್ಲನೂ ಕಮೆಂಟ್ ಮೂಲಕ ಹೋಗಿರಿ. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಸೊ ಕಮೆಂಟ್ ಮೂಲಕ ತಿಳಿಸಿ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟು ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ಶೇರ್ ಮಾಡಿ ಅಂತ ಹೇಳ್ತಾ, ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರೂ ತಿಳ್ಕೊಳ್ಳಿ ರಿಯಾಲಿಟಿ ಬ್ಲಾಗ್ ಏನಂತ, ರಿಯಾಲಿಟಿ ಏನು ನಡೆಯುತ್ತೆ ಅಂತ ಎಲ್ಲರೂ ತಿಳ್ಕೊಂಡು ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಮೆಂಟ್ ಮೂಲಕ ಏನಂತ ತಿಳಿಸಿ ಅಂತ ಹೇಳ್ತಾನೆ. ಸೊ ಸಬ್ಸ್ಕ್ರೈಬ್ ಅಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗಾಯ್ಸ್.